ಆರ್ವಿ ಕಾಲೇಜ್ನ ಕನ್ನಡ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಸುತ್ತಿರುವ ಏಕೀಕರಣ ಕಥೆಗಳು ಸರಣಿಯ ದಿನ 3. ಕರ್ನಾಟಕ ವಿದ್ಯಾವರ್ಧಕ ಸಂಘ ಈಗಾಗಲೇ ಕನ್ನಡದ ಧ್ವನಿಯಾಗಿತ್ತು. ಆದರೆ ಆ ಧ್ವನಿಗೆ ಒಂದು ವೇದಿಕೆ ಕೂಡ ಬೇಕಿತ್ತು. RH ದೇಶಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಧಾರವಾಡದಲ್ಲಿ ಈ ಮೊಟ್ಟ ಮೊದಲ ಮಹಾಸಭೆ ಜರುಗಿತು. ಇಲ್ಲಿ ಮೊದಲ ಬಾರಿಗೆ ಕನ್ನಡಿಗರು ಒಂದುಗೂಡಿದರು. 1915ರಿಂದ ಈ ಸಭೆಯನ್ನು ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಎಂದು ಕರೆಯಲಾರಂಭಿಸಿದೆವು. ಇದರ ಗುರಿ ಕನ್ನಡದ ಶ್ರೀಮಂತ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವುದು, ಕವಿಗಳು, ಬರಹಗಾರರು, ಚಿಂತಕರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವುದು, ಮಕ್ಕಳಿಗೆ ಮಾತೃಭಾಷೆಯಲ್ಲಿಯೇ ಶಿಕ್ಷಣದ ಅಗತ್ಯವನ್ನು ಸಾರುವುದು, ಕನ್ನಡ ಪತ್ರಿಕೆಗಳ ತುರ್ತು ಅಗತ್ಯವನ್ನು ಚರ್ಚಿಸುವುದು. ಈ ಸಭೆ ಕೇವಲ ಸಾಹಿತ್ಯದ ವೇದಿಕೆಯಲ್ಲ, ಆಡಳಿತಾತ್ಮಕ ಏಕೀಕರಣದ ಬೀಜ ಬಿತ್ತಿದ ಸಾಂಸ್ಕೃತಿಕ ಕ್ರಾಂತಿ. ಅಲ್ಲಿದ್ದ ಅನೇಕ ಯುವ ಚಿಂತಕರು ನಂತರ ಏಕೀಕರಣ ಹೋರಾಟದ ನಾಯಕರಾದರು. ಅವರಲ್ಲಿ ಒಬ್ಬರನ್ನು ಕರ್ನಾಟಕ ಏಕೀಕರಣದ ಪಿತಾಮಹ ಎಂದು ಕರೆಯುತ್ತಾರೆ. ಅವರ ಹೆಸರೇನು? ಕಾಮೆಂಟ್ನಲ್ಲಿ ಉತ್ತರಿಸಿ.